ಎಲ್ಲಿಗೆ ಬರ್ಬೇಕು? ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿಲ್ಲಪ್ಪ. ಫುಲ್ ಥಂಡಿ, ಶೀತ ಎಲ್ಲ ಆಗ್ಬಿಟ್ಟಿದೆ. ಮಳೆ ಬಿಸಿಲು. ನಿಮ್ಮ ಕಡೆನೂ ಹಿಂಗೇನಾ? ನಮ್ಮ ಕಡೆ ಅಂತೂ ಮಲೆನಾಡು ಅಥವಾ ಬಯಲುಸೀಮೆನೋ ಗೊತ್ತಾಗ್ತಿಲ್ಲ. ಒಂದಿನ ಮಳೆ ಬಂದರೂ ಒಂದಿನ ಬಿಸಿಲು. ಹಾಗೆ ನನ್ನ ಜೊತೆ ಬನ್ನಿ ನೀವು ಒಂದು ರೌಂಡ್ ನಮ್ಮ ಪಾರ್ಟ್ನರ್ ಮನೆಗೆ ಹೋಗಿ ಬಂದುಬಿಡೋಣ, ಏನು ಮಾಡ್ತಿದ್ದಾಳೆ ಅಂತ. ಸಂಗನೇ ಇವತ್ತು ನಿಮ್ಮ ಮನೇಲಿ ನಾನೆಲ್ಲ ಮಕ್ಕಳು ಆಟ ಆಡ್ತಾವಂತ ಬಂದರೆ ಇಲ್ಲಿ ಚಿಕ್ಕಿ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಅದ್ರ ಮಧ್ಯೆ ನನ್ನ ಮಗಳು ಓಡ್ತಿದ್ದಾಳೆ ನೋಡಿ, ಅವಳು ಅದೇ ಥರ ಒಂದು ಕಡೆ ನಿಲ್ಲಲ್ಲ ಕಣ್ರಿ, ಓಡ್ತಾ ಇರ್ತಾಳೆ. ಅವಳು ಹಿಡ್ದು ನಿಜವಾಗ್ಲೂ ನಮ್ಮ ಅಮ್ಮ ಅಂತೂ ಹೆದ್ರು ಬಿಟ್ಟಿದ್ದಾಳೆ ನನ್ನ ಮಗಳಿಗೆ. ನಂಗಂತೂ ಹಿಡ್ಕೊಳಕ್ಕಾಗಲ್ಲವ, ನಂಗೆ ಸೊಂಟ ಇಲ್ಲ ಮೊದಲೇ ಅಂತ. ಕೀಟ್ಲೆ ಓ ಏನಾರು ಮುಗ್ಚೊಡಿದಿರ್ತಾಳೆ, ಏನಾರು ಮಾಡ್ಕೊಂತಿರ್ತಾಳೆ. ಅದೇ ಹೆದರಿಕೆ. ಈ ಮಕ್ಳನ್ನ ದೊಡ್ಡ ಮಾಡೋದಿದೆಯಲ್ಲಪ್ಪ ದೇವ್ರೆ, ನಾವೆಲ್ಲ ಹೆಂಗೆ ದೊಡ್ಡ ಆದ್ವೇನಪ್ಪ. ನೋಡಿ ಈಗ ಶುರುವಾಯಿತು, ಎಲ್ಲ ಪೆಟ್ಟಿಗೆ ಓಪನ್ ಮಾಡ್ತಾ ಇದ್ದಾರೆ ಅಕ್ಕ ತಂಗಿ ಸೇರ್ಕೊಂಡು. ಎಷ್ಟೆಷ್ಟು ಆಟ ಸಾಮಾನಿದೆ ಎಲ್ಲ ತಂದು ಹೊರಗೆ ಹಾಕಿ. 3-4 ಗಾಡಿ ಇದ್ದಾವೆ, ಒಂದರಲ್ಲೂ ಆಡಲ್ಲ. ಜಸ್ಟ್ ಹಿಂಗೆ ಬಿಸಾಕೋದು ಹೋಗೋದು. ಎಲ್ಲರೂ ಆಟಾಡೋ ಮನ್ಸು ಬರಬೇಕು. ಬೇಡ ಅಂತ ಹೆದರಿಸಿ ಕುಂಡ್ರಿಸಿದ್ರೆ ಆಟ. ಅವ್ರು ಆಡ್ತಾರೆ ಅಂದರೆ ಇಲ್ಲೊಂದು ದೊಡ್ಡ ಪಾಪು ಆಟ ಆಡ್ತೈತೆ. ಪಾಪಗೂ ಕೊಡು ಆಟ ಆಡೋಕ್ಕೆ, ಪಾಪಗೂ ಕೊಡು ಆಟ ಆಡಲಿ. ಅದೇನು ಮಗ, ಅದೇನು ಪಾಪು? ನಮ್ಮ ಬಾಲ್ಯ ಎಲ್ಲ ಈ ಥರ ಇರಲಿಲ್ಲ ಅನ್ಸುತ್ತೆ. ನಮ್ಗೆ ನೆನಪಿದ್ದಂಗೆ ಗಲ್ಟೆ ಚಿಪ್ಪಲ್ಲಿ ಮಣ್ಣು ತುಂಬಿಕೊಂಡು ಅನ್ನ ಮಾಡೋದಂತೆ. ಆಮೇಲೆ ಸೊಪ್ಪು ಹೂವೆಲ್ಲ ತಗೊಬಂದು ಪಲ್ಯ, ಪಾಯಸ, ಸಾರು ಎಲ್ಲ ಮಾಡೋದಂತೆ. ಈ ದಾಸವಾಳ ಸೊಪ್ಪೆಲ್ಲ ಗಿಮ್ಚಿ ಪಾಯಸ ಮಾಡೋದು, ಹಲ್ವಾ ಮಾಡೋದು, ಬರೀ ಇಂಥವೇ ಮಾಡ್ತಿದ್ವಿ ನಾವು. ನಮಗೆಲ್ಲ ಈ ಥರ ಆಟ ಸಾಮಾನು ನೆನಪೇ ಇಲ್ಲಪ್ಪ. ನಮ್ಮ ಬಾಲ್ಯ ಅಂತೂ ಹಿಂಗೆ ಕಳೀತು. ನಿಮ್ಮ ಬಾಲ್ಯ ಹೆಂಗಿತ್ತು? ಈಗಿನ ಕಾಲದ ಮಕ್ಳಿಗಿಂತ ನಾವೇ ಚೆನ್ನಾಗಿದ್ವಿ ಅನ್ಸುತ್ತೆ. ಅಷ್ಟು ಎಂಜಾಯ್ ಮಾಡ್ತಿದ್ವಿ, ಹೊರಗಡೆ ಮಣ್ಣಲ್ಲೆಲ್ಲ ಆಟ ಆಡ್ತಿದ್ವಿ. ಅದೇ ಚೆನ್ನಾಗಿತ್ತು. ಇದು ನಮಗೇನು ಇಷ್ಟ ಆಗಲ್ಲಪ್ಪ. ಮಕ್ಕಳು ನಾವೇ ಓಡೋಡಿ ಹಿಡ್ಕೊಬರ್ತೀವಿ ಒಳಗೆ, ಬನ್ನಿ ಅಂತ. ಪಾಪ ಹೋಗಿ ಮಳಲಲ್ಲಿ ಆಡೋ ಅವಕಾಶನೇ ಇರಲ್ಲ. ಅಕ್ಕ ತಂಗಿಗೆ ನೋಡಿ ಮನ್ಸು ಬಂದರೆ ಈ ಥರ ಕೈ ಹಿಡ್ಕೊಂಡು ಓಡಾಡ್ತಾರೆ, ಮುತ್ತು ಕೊಟ್ಕೊಂತಾರೆ. ಓಡಿಲ್ಲ ಅಂದರೆ ಹೊಡೆದಾಟ. ಆ ಹೊಡೆದಾಟದ ಬ್ಲಾಗ್ನು ಇನ್ನೊಂದ್ಸಲ ಮಾಡಿ ತೋರಿಸ್ತೀವಿ ನಿಮಗೆ. ಅಕ್ಕ ತಂಗಿ ಎಷ್ಟು ಕ್ಲೋಸ್ ಆಗಿದ್ದಾರೋ ಅಷ್ಟೇ ಅಪೋಸಿಟ್ ಆಗಿರ್ತಾರೆ. ನನ್ನ ಮಗಳೇ ಸ್ವಲ್ಪ ಜಾಸ್ತಿ ಹೊಡೆಯೋದು. ಅವಳೊಂಚೂರು ದೊಡ್ಡಳಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಸಹಿಸ್ಕೊಂತಾಳೆ, ಇಲ್ಲ ಅಂದ್ರೆ ಒಂದೊಂದ್ಸತಿ ಬಿಟ್ಟು ಬಿಡ್ತಾಳೆ. ಸೂಪರ್ ಇದ್ದಾಳ, ಹೆಂಗಿದ್ದಾಳೆ ಪಾಪ? ಅಪ್ಪ ದೇವ್ರೇ, ಹೇಯ್ ಏನು ಮಾಡ್ತಿದೀಯ ದೇವ್ರ ಕೋಣೆಲಿ? ಅದು ದೇವ್ರ ಕಟ್ಟೆ ಮೇಲೆ ಹೊತ್ತು ನಿಂತ್ಕೊಂಡಳ. ಬಾ ಕರ್ಕೊಂಡು ಗೊತ್ತಾಗ್ತಿದ್ದಂಗೆ ಹಾಕವ್ವ, ಗೊತ್ತಾತ್. ತೆಗಿಬೇಡ. ಹೇಳು ಮಗ, ಹೋಗು.
ತಡಿ ತಡಿ ಪಾಪ. ಎಂತ ಎಂತ ಮಗನೇ, ಎಂತ ಎಂತ ಎಲ್ಲಿಗೆ ಬರ್ಬೇಕು? ತೆಗಿತಿಲ್ಲ. ಕೊಡು ಕೊಡು ಮಗನೇ, ಕೊಡು ಕೊಡು. ಅಳ್ತಾಳೆ ಅಳ್ತಾಳೆ. ಹೋಗ್ ಮಗ, ಹೋಗಿ ಕರಿತಿದಾಳೆ, ಹೋಗಿ. ಎಂತ ಕೇಳು. ಕೊಡು ಕೊಡು, ಆಟ ಆಡ್ತಾಳಂತ ಅದ್ರಲ್ಲಿ, ಕೊಡು. ಆಟ ಆಡ್ತಾಳಂತೆ. ಹೋಗು ಹೋಗು, ಕರಿತಾಳೆ, ಹೋಗು ಹೋಗು. ಅಲ್ಲಿ ಹೋಗು. ಪಪ್ಪು ಎಂತ ಮಾಡ್ತಿದ್ದಿ? ಫೋಟೋ ತಕ್ಕಂತದಿ ಆ ಮೊಬೈಲಲ್ಲಿ. ಅವಳನ್ನು ಕರ್ಕ, ಫೋಟೋ ತಕ್ಕ, ಅವಳನ್ನು ಸೆಲ್ಫಿ ತಕ್ಕ, ಅವಳ ಜೊತೆಗೆ ಬಾ, ಸೆಲ್ಫಿ ತಕ್ಕೊಳ್ಳೋಣ ಅಂತ ಕರಿ. ಈ ಮಕ್ಕಳ ಆಟದ ಜೊತೆಗೆ ನಾನು ಮತ್ತು ಅಕ್ಕ ಒಳಗಡೆ ಕೂತ್ಕೊಂಡು ನ್ಯೂ ಕಮರಿಗೆ ಬಟ್ಟೆ ಪ್ಯಾಕ್ ಮಾಡಬೇಕಲ್ಲಪ್ಪ, ಅದಕ್ಕೋಸ್ಕರ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ವಿ. ಅಕ್ಕನ ಡೆಲಿವರಿ ಟೈಮ್ ಇನ್ನೇನು ಹತ್ತಿರ ಬಂತು. ಪಾಪ ಪುತ್ತ ಕೊಡು ಮಗನ, ಪುತ್ತ ಕೊಡು. ಕೋಲ್ ಕೂಡ ಹಾಕಂತಾಳೆ ಈಗ ನೋಡು. ಅಮ್ಮ ಪಾಪು ಬಾ. ಈ ಗ್ಯಾಪಲ್ಲಿ ನನ್ನ ಮಗಳಿಗೆ 3 ಜೊತೆ ಬಟ್ಟೆ ಚೇಂಜ್ ಮಾಡ್ತೀನಿ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. 3 ಜೊತೆ ಬಟ್ಟೆ ಚೇಂಜ್ ಮಾಡಿದ್ಲು ಇದೇ ಒಂದು ಸ್ವಲ್ಪ ಗ್ಯಾಪಲ್ಲಿ. ನಿನ್ನೆ ತಂದಳು 3 ಫೋನನ್ನು ನಿನ್ನೆನೆ ಕೊಟ್ಟ.
ನಾನು ಕೊಟ್ಟಿದ್ದ ಹಿಡ್ದಿದ್ದಲ್ಲ ಜಾಸ್ತಿ ಕೊಡಬಾರ್ದು ಅಂತ. ಅಯ್ಯೋ ನಾವೊಂದು ವಿಡಿಯೋ ಮಾಡ್ಕೊಂತಿದ್ದಲ್ಲ. ಚಾಕೆಟ್ ಇಲ್ಲ ತೊಂಗಿಗೆ ಇಲ್ಲ ಇಲ್ಲ ಮುಗಿನ ಕಾಲೇ ಕೇಳಿ ಬಿಟ್ನೆ ಚಾಕ್ಲೇಟ್ ಹಿಂಗಿಂಗ ತಗೋ. ಈ ಮಕ್ಳು ಇಷ್ಟ ನೋಡಿ, ಮುಗೀತಾ ಲಾಸ್ಟಿಗೆ ಒಂದು ಜೋಕಾಲಿ ಕಟ್ಟಿ ನನ್ನ ಮಗಳನ್ನ ಮನ್ಸನ ಅಂತ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಅಕ್ಕನ ಮಗಳು ಶುರು ಮಾಡಿದ್ಲು, ಜೋಕಾಲಿ ನನಗೆ ಬೇಕು ಪಾಪು ಇಳಿಸು ಅಂತ. ಒಂದ್ಸಲ ಖುಷಿ ಇದ್ದರೆ ಇನ್ನೊಂದ್ಸಲ ಇದೇ ಥರ ಹೊಡೆದಾಟ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಂಗಲ್ಲ. ಓಕೆ, ನಾನು ಮನೆಗೆ ಹೋಗೋ ಸಮಯ ಆಯಿತು. ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ತಿರುಗು ಮನೆ ಹೊಂಟಾ. ಟಾಟಾ ಬಾಯ್. ಮುತ್ಕೊಡು ಮಗ, ಮುತ್ಕೊಡು.